ಇದಕ್ಕೆ ಬಾಲಕೃಷ್ಣ ಅವರು ಟಾಂಗ್ ಕೊಡ್ತಾ ಇದ್ದಾರೆ. ಈಗ HDK ಸಾಮಾನ್ಯ ಜ್ಞಾನ ಇಲ್ಲ ಅವ್ರಿಗೆ, ಬಾಲಿವ ವರ್ತನೆ ಇದು ರಾಜಕೀಯವಾಗಿದೆ. ಇದರಲ್ಲಿ ಯೋಜನೆ ಬಗ್ಗೆ ಹೇಳೋದಕ್ಕೆ ನಾವು ಚರ್ಚೆಗೆ ಕರೆದಿದ್ದು, ಯೋಜನೆ ಏನು ಯಾಕೆ ಅಂತ ಕರೆದಿದ್ದು ಅದು ಹೇಳಕ್ಕೆ. ಬೈರಮಂಗಲಕ್ಕೆ ಹೋದ್ರೆ ಜನ ನಮ್ಮನ್ನ ಹೊಡೆದಾಕ್ಬಿಡ್ತಾರ. ರೈತರು ಒಪ್ಪಿಗೆ ಕೊಟ್ಟಿಲ್ಲ ನಿಜ, ಅವರನ್ನ ಕರೆಯೋದಕ್ಕೆ ನಾವು ರೆಡಿ ಇದ್ದೀವಿ. ಕುಮಾರಸ್ವಾಮಿ ಅವರಿಗೆ ಪ್ರಾಮಾಣಿಕತೆ ಇದ್ರೆ ಮೀಡಿಯಾದಲ್ಲಿ ಚರ್ಚೆಗೆ ಬರಲಿ. HD ಕುಮಾರಸ್ವಾಮಿಗೆ ಮಾಗಡಿ ಶಾಸಕ ಬಾಲಕೃಷ್ಣ ಸವಾಲಾಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಬರ್ಬೇಕು ಧರ್ಮಸ್ಥಳಕ್ಕೆ. ನಾವು ಬಂದು ಹೇಳ್ತೀವಿ, ಕುಮಾರಸ್ವಾಮಿ ಅವರು ಈ ಮಾತು ಹೇಳೋದ್ರಿಂದ ನಾವು ಬಂದು ಧರ್ಮಸ್ಥಳದಲ್ಲಿ ಹೇಳ್ತೀವಿ. ಕುಮಾರಸ್ವಾಮಿ ಅವರು ಬಂದು ಹೇಳಿ ಧರ್ಮಸ್ಥಳದಲ್ಲಿ, ನಾನು ಹೇಳಿಲ್ಲ ರೀ ನಾನು ಅದನ್ನ ಅಂತ. ಅವ್ರು ಕರೆದವ್ರಲ್ಲ, ಅವರೇ ಕರೆದವ್ರು, ನಾವು ಕರೆದಿರೋದಲ್ಲ. ಅವ್ರು ಕರೆದವ್ರು ಹಠ ಮತದಾನಕ್ಕೆ. ಅದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ, ಅವರೆಲ್ಲ ಕರೆದು ಮಾಡಿಸ್ಕೊಳ್ಳಿ, ಅದ್ರ ಬಗ್ಗೆ ನಮ್ಗೆ ತಕರಾರಿಲ್ಲ. ಅವರು ಬಂದು ಈ ವಿಚಾರನ ಅಲ್ಲೇ ಚರ್ಚೆ ಮಾಡೋಣ. ಹಂಗಾರೆ ಅವ್ರು ಕರೆದ್ರೆ ನಾವು ಕರಿತಾ ಇಲ್ಲ, ಅವ್ರು ಕರೆದ್ರೆ ಇವರು ಬರಲಿ, ಈ ವಿಚಾರನ ಅಲ್ಲೇ ಚರ್ಚೆ ಮಾಡೋಣ. ಆ ಭಗವಂತನ ಮುಂದೆ ತೀರ್ಮಾನ ಮಾಡೋಣ. ಸುಳ್ಳು ಎಷ್ಟು ಸತ್ಯ ಎಷ್ಟು ಅಂತ ಭಗವಂತ ತೀರ್ಮಾನ ಮಾಡಲಿ. ಯಾರು ಸುಳ್ಳು ಹೇಳ್ತಾರೆ ಅವ್ರಿಗೆ ಶಿಕ್ಷೆ ಕೊಡಲಿ, ನಾವು ಸುಳ್ಳು ಹೇಳಿದ್ರೆ ನಮಗೆ ಶಿಕ್ಷೆ ಕೊಡಲಿ, ಅವ್ರು ಸುಳ್ಳು ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಕೊಡಲಿ. ಬಹುಶಃ ಮಂಜುನಾಥನ ಸನ್ನಿಧಾನದಲ್ಲಿ ಏನಾರ ಸುಳ್ಳು ನಡೆದ್ರೆ ಬಹುಶಃ ಅವನು ಸರ್ವನಾಶ ಆಗೋಯ್ತಾನೆ. ಅಲ್ಲೇ ಹೋಗ ನಡೀರಿ, ಅಲ್ಲೇ ಚರ್ಚೆ ಮಾಡೋಣ. ಈಗ ನಿಮ್ಮ ಕುಟುಂಬದ ಆಸ್ತಿ, ನಮ್ಮ DK ಶಿವಕುಮಾರ್ ಅವ್ರ ಕುಟುಂಬದ ಆಸ್ತಿ ಈಗಾಗಲೇ ಇವರು ದೇವೇಗೌಡರು ಇವರೆಲ್ಲ ಸೇರಿ ತನಿಖೆ ಮಾಡಿಸಿ IT ED ಗಿಡಿ ಎಲ್ಲ ಆಗಿ ಇವರು ಏನೂ ಇಲ್ಲ, ಇವರು ಕರೆಕ್ಟಾಗಿ ಮಾಡ್ಕೊಂಬಂದವ್ರೆ ಅಂತೇಳಿ ಸುಪ್ರೀಂ ಕೋರ್ಟಲ್ಲೇ ತೀರ್ಮಾನ ಆಚೆ ಬಂದ್ಬಿಟ್ರು. ಈಗ ನಿಮ್ಮದನ್ನು ಕೂಡ ಒಳಪಡಿಸ್ತೀರ ಹಂಗಾರೆ ತನಿಖೆಗೆ? ನಿಮ್ಮದು ಕೂಡ ಪ್ರಾಮಾಣಿಕವಾಗಿ ಚರ್ಚೆಗೆ ಬರ್ತಿರೋ, ಹೋಗ್ಲಿ ಮಾಡಿ ಚರ್ಚೆ ಮಾಡೋಣ. ನೀವು ಹೆಂಗೆ ಸಂಪಾದನೆ ಮಾಡಿದ್ರಿ? ನಿಮ್ಗೆ ಇಷ್ಟೊಂದು ದುಪ್ಪಟ್ಟು ಆಸ್ತಿ ಆಯ್ತಲ್ಲ, ನಿಮ್ಮ ಮಗನ ಹೆಸರಲ್ಲಿ ಅಷ್ಟೊಂದು ಆಸ್ತಿ ಐತೆ, ಹೆಂಡತಿ ಹೆಸರಲ್ಲಿ ಐತೆ, ನಿಮ್ಮ ಹೆಸರಲ್ಲಿ ಐತೆ, ನಿಮ್ಮ ಅಣ್ಣ ಹೆಸರಲ್ಲಿ ಐತೆ, ನಿಮ್ಮ ತಮ್ಮನ ಹೆಸರಲ್ಲಿ ಇದೆ, ಇವೆಲ್ಲನೂ ಕೂಡ ಚರ್ಚೆ ಮಾಡೋಣ ಸಾರ್ವಜನಿಕವಾಗಿ. ಹಂಗಾರೆ ಎಲ್ಲಿಂದ ಬಂತು ಅಂತ? ನೀವೇನಾರು ದೊಡ್ಡ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ದೊಡ್ಡ ಏನಾರು ವ್ಯವಹಾರ ಮಾಡ್ತಾ ಇದ್ದೀರಾ, ದೊಡ್ಡ ಏನಾರು ಟಾಟಾ ಬಿರ್ಲಿಂದ ಏನಾರ ಪಾರ್ಟ್ನರ್ಶಿಪ್ ಶೇರ್ ಐತಾ? ಹೇಳ್ಬೇಕಲ್ಲ ಏನಾರು ಒಂದು. ನಿಮಗೆ ದುಡ್ಡೆಲ್ಲ ಹೆಂಗೆ ಬಂತು ಹಂಗಾರೆ ಆಸ್ತಿ ಎಲ್ಲ? ನಾನು ಒಂದ್ಸರಿ ಕೇಳಿದ್ದೆ, ಅವ್ರು ಮುಖ್ಯಮಂತ್ರಿಯಾಗಿ ಹೇಳಿದಾಗ ನಾನು ಒಂದ್ಸರಿ ಕೇಳಿದ್ದೆ, ನಾನು ಒಂದು ಟ್ರಾನ್ಸ್ಫರಲ್ಲೂ ಕೂಡ ನಾನಾಗಲಿ ನನ್ನ ಕುಟುಂಬ ಆಗಲಿ ದುಡ್ಡು ತೊಗೊಂಡಿಲ್ಲ ಅದ್ರ ಬಗ್ಗೆ ಪ್ರಮಾಣ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ನಲ್ಲಿ. ಬಸವರಾಜ್, ಒಂದು ಕಡೆ ಬಿಡದಿ ಮಹಾಯುದ್ಧ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ, ಪಂಥಾಹ್ವಾನ. ಇದರ ಜೊತೆಗೆ ಈ ಚರ್ಚೆಗೆ ಬನ್ನಿ, ವಿಧಾನಸೌಧ ಬೇಡ ಬೈರಮಂಗಲಕ್ಕೆ ಅಂತ. ಹಾಗಾದ್ರೆ ಮುಂದಿನ ಬೆಳವಣಿಗೆಯಲ್ಲಿ ಏನೇನಾಗಬಹುದು ಅನ್ನೋದು, ಜೊತೆಗೆ ಈ ಬಾಲಕೃಷ್ಣ ಅವರ ಸ್ಟೇಟ್ಮೆಂಟ್ ಕೂಡ ಗಮನಿಸಬಹುದು. ಪದೇ ಪದೇ ಮಂಜುನಾಥರ ಸ್ವಾಮಿಯನ್ನ ಎಳೆದು ತರದು ಎಷ್ಟು ಸರಿ ಅಂತ. BJP ಈಗ ಆಲ್ರೆಡಿ ಧರ್ಮಸ್ಥಳವನ್ನ ರಾಜಕೀಯವಾಗಿ ಎಳೆತಂದು ಈಗ ಆಲ್ರೆಡಿ ಪೇಚಿಗೆ ಸಿಕ್ಕಾಕೊಂಡಿದೆ. ಮತ್ತೆ ಇವೆಲ್ಲ ಬೇಕಿತ್ತ ಇವರಿಗೆ, ರಾಜಕಾರಣಿಗಳಿಗೆ ಅಂತ? ಶರತ್, ಈ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ರಾಜಕೀಯವಾಗಿ ಕೂಡ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಈಗಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಸಹಿತ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಇದನ್ನ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ, ಅದರಲ್ಲೂ CM DK ಶಿವಕುಮಾರ್ ಅವರು ಹಠಕ್ಕೆ ಬಿದ್ದಂತೆ ಈ ಯೋಜನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ರೈತರ ಪರವಾಗಿ ನಾವಿದ್ದೇವೆ ಅನ್ನುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಶರತ್, ಒಂದ್ ಕಡೆ ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಆರಂಭಿಸಿದವರು ಯಾರು ಅನ್ನುವಂತಹ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಆಗ್ತಾ ಇದೆ. ಈಗ CM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, HD ಕುಮಾರಸ್ವಾಮಿ ಅವರು ಕೂಡ ಅವರ ಒಂದು ಕನಸಿನ ಕೂಸು, ಅವರೇ ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಮಾಡಿದಂತವ್ರು, ಅವ್ರು ಮಾಡಿದಿರ್ತಕ್ಕಂಥದ್ದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಆ ಬಿಡದಿ ಟೌನ್ಶಿಪ್ 2006ರಲ್ಲಿ ನಾನೇ ಕೂಡ ಆರಂಭಿಸಿದ್ವು, ಆದ್ರೆ ರೈತರ ವಿರೋಧ ಹಿನ್ನೆಲೆಯಲ್ಲಿ ರೈತರನ್ನ ಒಕ್ಕಲೆಬ್ಬಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ನಾನು ಅವಾಗಲೇ ಅದನ್ನ ಕೈ ಬಿಟ್ಟಿದ್ದೆ. ನಾನು ಮಾಡೋದಾಗಿದ್ರೆ 2018ರಲ್ಲಿ ಕೂಡ ನಾನು CM ಆಗಿದ್ದೆ, ಅವಾಗಲೂ ಕೂಡ ಬಿಡದಿ ಟೌನ್ಶಿಪ್ ಯೋಜನೆ ನಾನು ಮಾಡ್ತಾ ಇದ್ದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಬಿಡದಿ ಟೌನ್ಶಿಪ್ ಯೋಜನೆ ಆರಂಭಿಸಿದವರು ಯಾರು ಅನ್ನುವಂತ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಕೂಡ ಒಂದು ಸವಾಲನ್ನ ಎಸ್ತಿದ್ರು. ಆ ಸವಾಲನ್ನ ಸ್ವೀಕಾರ ಮಾಡಿರ್ತಕ್ಕಂಥ CM DK ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಜೂನ್ 26ರಂದು ತಾವು ಮತ್ತೆ ತಮ್ಮ ಜೊತೆ 5 ಪ್ರತಿನಿಧಿಗಳೊಂದಿಗೆ ನನಗೆ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಬನ್ನಿ, ನೀವು ಏನ್ ಸವಾಲು ಎಸ್ತಿದ್ರಿ ಅದನ್ನ ಸ್ವೀಕಾರ ಮಾಡಿದೀನಿ ಅನ್ನುವಂತ ಪಂಥಾಹ್ವಾನ ಕೂಡ ಕೊಟ್ಟಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಇದಕ್ಕೆ ರಿಯಾಕ್ಟ್ ಕೂಡ ಮಾಡಿರ್ತಕ್ಕಂಥದ್ದು, ನಾನು ಹೇಳಿರುವಂತದ್ದು ಬೈರಮಂಗಲ ಅಥವಾ ಬಿಡದಿ, ಇದಕ್ಕೆ ಬನ್ನಿ, ಬಿಡದಿ ಆ ಒಂದು ಕ್ಷೇತ್ರಕ್ಕೆ ಬನ್ನಿ. ಯಾಕಂತಂದ್ರೆ
ರೈತರ ಸಮಸ್ಯೆ ಇರುವಂತದಲ್ಲಿ ರೈತರು ವಿರೋಧ ಮಾಡದಂತವರಲ್ಲಿ, ಹಾಗಾಗಿ ಬಿಡದಿಯಲ್ಲಿ ಅಥವಾ ಬೈರಮಂಗಲಕ್ಕೆ ಬನ್ನಿ, ಅಲ್ಲೇ ಬಹಿರಂಗವಾಗಿ ಚರ್ಚೆ ಮಾಡೋಣ. 26ನೇ ತಾರೀಕಿಗೆ ನನಗೆ ಒಂದು ನಿಗದಿತ ಕಾರ್ಯಕ್ರಮ ಇದೆ, ಅವತ್ತು ಬೇಡ 27ನೇ ತಾರೀಕಿಗೆ ಬನ್ನಿ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ವಾದ ಪ್ರತಿವಾದ, ಇವರು ಸವಾಲು ಎಸ್ತಿದ್ದಾರೆ, ಅದನ್ನ ಸವಾಲು ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ ಯಾರು ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಆರಂಭಿಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಚರ್ಚೆ ಕೂಡ ಆಗ್ಬೇಕು ಅನ್ನುವಂಥದ್ದು ಎರಡೂ ಬಣದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಮಾಗಡಿ ಬಾಲಕೃಷ್ಣ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರು ಒಂದ್ ಕಡೆ ಸವಾಲ್ ಎಸ್ತಿದ್ರು, ಆ ಸವಾಲನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ವೀಕರಿಸಿ ಚರ್ಚೆಗೆ ಕರೆದ್ರು ಸಹಿತ ಅವರು ಬರ್ತಾ ಇಲ್ಲ. ಹಾಗಾದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹತ್ರ ಕೂಡ ಚರ್ಚೆ ಆಗ್ಲಿ. ಈಗಾಗಲೇ ಬಿಜೆಪಿ ನಾಯಕರು ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಅಲ್ಲಿಗೆ ಹೋಗೋಣ ಅನ್ನುವಂತಿದ್ರು. ಆದ್ರೆ ಈಗ ಮತ್ತೆ ಅಲ್ಲಿಗೆ ಬೇಡ, ಯಾಕಂತಂದ್ರೆ ಅಪಪ್ರಚಾರ ಮಾಡ್ದಂಗೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿಯ ನಾಯಕರು ಮುಂದಾಗ್ತಾ ಇದ್ದಾರೆ. ಆದ್ರೆ ಈ ವಿಚಾರ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇದು ಆನೆ ಪ್ರಮಾಣಕ್ಕೂ ಕೂಡ ಹೋಗುವಂತ ಹಂತಕ್ಕೆ ಮತ್ತೆ ಸವಾಲ್ಗೆ ಪ್ರತಿ ಸವಾಲು ಎಸೆಯುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ. ಶರತ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ನೋಡಿ, ಇದು ರಾಜ್ಯ ರಾಜಕೀಯದಲ್ಲಿ ಟೌನ್ಶಿಪ್ ಕದನ ಮತ್ತೊಮ್ಮೆ ಜೋರಾಗ್ತಾ ಇದೆ. ಈಗ ಪಂಥ ಆಹ್ವಾನ ಕೊಟ್ಟಿದ್ದಾರೆ 26ಕ್ಕೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕರೆದಿದ್ರು. 26 ಆಗೋದಿಲ್ಲ, 27ಕ್ಕೆ ಇಟ್ಕೊಳ್ಳೋಣ, ಜೊತೆಗೆ ವಿಧಾನಸೌಧದಲ್ಲಿ ಬೇಡ, ಬೈರಮಂಗಲಕ್ಕೆ ಬನ್ನಿ ಅಥವಾ ಬಿಡದಿಯ ಯಾವ್ದಾದ್ರು ಭಾಗಕ್ಕೆ ಬನ್ನಿ, ರೈತರ ಸಮಸ್ಯೆ ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಅದನ್ನ ಡಿ ಕೆ ಶಿವಕುಮಾರ್ ಸ್ವೀಕರಿಸಿದ್ದಾರೆ ಕೂಡ.